ಬಟ್ ನೀವೇನಾದ್ರು ಒಬ್ರು ನಂತರ ಒಬ್ರು ಬರ್ತಿದ್ದೀರ ಅಂದ್ರೆ ತೊಂದರೆ ಇಲ್ಲ, ನಾನು ಈಗ ಏನ್ ಮಾಡ್ತೀನಿ ಅದನ್ನ ನೀವು ಮಾಡಿ ಅಷ್ಟೇ. ಹಾಗಾಗಿ ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ನೀವೇನಾದ್ರೂ ಒಂದ್ಸಲ ಬಂತು ಅಂದ್ರೆ ನೀವು ಲೈಫ್ ಟೈಮ್ ನಿಮ್ಗೆ ಅನ್ನದ ಕೊರತೆ ಇರೋದಿಲ್ಲ ಅಂತ ಹೇಳ್ತಾರೆ. ಈ ಕಳಸದಲ್ಲಿರೋ ಲಿಂಗವು 3400 ವರ್ಷಗಳ ಹಿಂದೆ ಉದ್ಭವವಾಗಿತ್ತು. ಹೇಗ್ ಉದ್ಭವವಾಗಿತ್ತು ಅಂತಂದ್ರೆ, ಈ ಟೆಂಪಲ್ಗೆ ನೀವು ಆಟೋದಲ್ಲಿ ಹೋಗ್ತೀನಿ ಅಂದ್ರೆ ಒಂದ್ ಸೈಡ್ ಅಲ್ಲಿ ನಿಮ್ಗೆ 200 ರುಪೀಸ್ ಚಾರ್ಜ್ ಮಾಡ್ತಾರೆ, 2 ಸೈಡ್ ನಿಮಗೆ 400 ರುಪೀಸ್. ಅದೇ ಬಸ್ಸಲ್ಲಿ ಹೋಗ್ತೀನಿ ಅಂದ್ರೆ ಒಬ್ರಿಗೆ 20 ರೂಪಾಯಿ ಅಷ್ಟೇ ಒಂದ್ ಸೈಡ್. ಆ ದಡಕ್ ಹೋದಾಗ ಇನ್ನೊಂದು ರೋಡೇ ಇತ್ತು, ಬೇಡಗಪ್ಪ ಇದ್ದಿಂದ ನಾನು ಒಬ್ನೇ ಸುಮ್ನೆ ಏನಕ್ಕೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಬಿಟ್ಟು ರಿಟರ್ನ್ ವಾಪಸ್ ಬಂದ್ಬಿಟ್ಟು ನಾನಿವತ್ತು ಹೊರನಾಡು ಮತ್ತೆ ಕಳಸಗೆ ಹೋಗ್ತಾ ಇದ್ದೀನಿ. ಹಾಗೆ ಅಲ್ಲಿನ ನಿಯರ್ ಬೈ ಪ್ಲೇಸಸ್ ಸಹ ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ನೀವೇನಾದ್ರೂ ಹೊರನಾಡು ಕಳಸ ಶೃಂಗೇರಿಗೆ ಹೋಗ್ತಾ ಇದ್ರೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಟ್ರಾನ್ಸ್ಪೋರ್ಟೇಷನ್, ಫುಡ್, ರೂಮು, ಈ ಟೆಂಪಲ್ಸ್ಗೆ ಹೇಗೆ ಹೋಗಿದ್ ಬರೋದು ಅಂತ ಪೂರ್ತಿ ಇನ್ಫಾರ್ಮೇಶನ್ ಆ ವಿಡಿಯೋದಲ್ಲಿ ಹಾಕಿದೀನಿ. ನೀವೇನಾದ್ರೂ ಆ ವಿಡಿಯೋ ನೋಡ್ತು ಅಂದ್ರೆ ನಿಮ್ಗೆ ಆ ಟ್ರಿಪ್ ಬಗ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ನನ್ನ ಪ್ಲಾನ್ ಇದ್ದಿದ್ದು ಮೈಸೂರಿಂದ ಹೊರನಾಡಿಗೆ ಹೋಗ್ಬೇಕು ಅಂತ. ಆದ್ರೆ ಮೈಸೂರಿಂದ ಯಾವುದೇ ರೀತಿಯ ಗವರ್ನಮೆಂಟ್ ಮತ್ತೆ ಪ್ರೈವೇಟ್ ಬಸ್ಸಸ್ ಡೈರೆಕ್ಟ್ ಆಗಿ ಹೊರನಾಡಿಗೆ ಇರೋದಿಲ್ಲ. ಹಾಗಾಗಿ ಬ್ಯಾಂಗ್ಳೂರ್ ಸ್ಯಾಟಲೈಟ್ ಗೆ ಹೋಗ್ಬೇಕಾಗಿತ್ತು. ಅಲ್ಲಿಂದ ಗವರ್ನಮೆಂಟ್ ಬಸ್ ಡೈರೆಕ್ಟ್ ಆಗಿ ಹೊರನಾಡಿಗೆ ಹೋಗುತ್ತೆ. ಟಿಕೆಟ್ ಪ್ರೈಸ್ ಒಬ್ರಿಗೆ 440 ರೂಪಾಯಿಂದ 850 ರೂಪಾಯಿ ತನಕ ಇರ್ತದೆ. ಅಂದ್ರೆ ಕಡಿಮೆ ಪ್ರೈಸ್ ಇರೋದೆಲ್ಲ ಸೀಟರ್ಗಳು ಕೂತ್ಕೊಂಡು ಹೋಗ್ಬೇಕು, ಜಾಸ್ತಿ ಪ್ರೈಸ್ ಇರೋವೆಲ್ಲ ಸ್ಲೀಪರ್ಗಳು ಮಲಿಕೊಂಡು ಹೋಗ್ಬೋದು. ಏನಕ್ಕೆ ಅಂದ್ರೆ ಇದು ನೈಟ್ ಜರ್ನಿ ಆಗಿರ್ತದೆ ಹೊರನಾಡು. ಪ್ರೈವೇಟ್ ಬಸ್ಸಸ್ ಸಹ ಇದೆ. ನಾನು ಆ ಪ್ರೈವೇಟ್ ಬಸ್ಸಸ್ ಅಲ್ಲೇ ಹೋಗಿದ್ದು. ಒಬ್ರಿಗೆ 920 ರುಪೀಸ್ ತಕೊಂಡ್ರು. ಅದು ಸಹ ಸ್ಲೀಪರ್ ಆಗಿರ್ತದೆ, ನೈಟ್ ಜರ್ನಿ ಇರ್ತದೆ. ಡೈರೆಕ್ಟ್ ಆಗಿ ನಾವು ಹೊರನಾಡಿಗೆ ಹೋಗಿ ರೀಚ್ ಆಗ್ಬೋದು. ಓಕೆ, ಈಗ ಹೊರನಾಡಿಗೆ ರೀಚ್ ಆದ್ಮೇಲೆ ನೆಕ್ಸ್ಟ್ ಮಾಡಿದ ಕೆಲಸನೇ ರೂಮ್ ಚೆಕ್ ಇನ್ ಆಗೋದು. ಯಾಕಂದ್ರೆ ಫ್ರೆಶ್ ಅಪ್ ಆಗಿ ನಾನು ದರ್ಶನ ಮಾಡ್ಬೇಕಲ್ವಾ. ಓಕೆ, ಇಲ್ಲಿ ಟೆಂಪಲ್ ಕಡೆಯಿಂದನೇ ಕೆಲವೊಂದಷ್ಟು ರೂಮ್ಸ್ ಗಳಿವೆ. ಅವು ಬಂದು ಭಕ್ತಿ ನಿವಾಸ, ಅದು 300 ರುಪೀಸ್ ಚಾರ್ಜ್ ಮಾಡ್ತಾರೆ ಒಬ್ಬರಿಗೆ. ತುಂಗ ನಿವಾಸು, ಭದ್ರ ನಿವಾಸು, ನೇತ್ರಾವತಿ ನಿವಾಸು ಇವೆಲ್ಲ 750 ರುಪೀಸ್ ಚಾರ್ಜ್ ಮಾಡ್ತಾರೆ ಒಬ್ಬರಿಗೆ. ಬಟ್ ಏನಂದ್ರೆ ನಾನು ಹೋಗಿದ್ದು ಒಬ್ನೇ ಆಗಿರೋದ್ರಿಂದ ನನಗೆ ರೂಮ್ ಸಿಗ್ಲಿಲ್ಲ. ಎಲ್ಲಾ ಕಡೆನೂ ಕೇಳಿದ್ರೆ ಯಾರು ಒಬ್ರಿಗೆ ರೂಮ್ ಕೊಡೋದಿಲ್ಲ, ಇಬ್ರಿಗಿಂತ ಜಾಸ್ತಿ ಇದ್ರೆ ನಿಮ್ಗೆ ರೂಮ್ ಕೊಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ನೀವೇನಾದ್ರು ನೆಕ್ಸ್ಟ್ ಟೈಮ್ ಏನಾದ್ರು ಹೊರನಾಡಿಗೆ ಬರ್ತೀನಿ ಅಂದ್ರೆ ಇಬ್ರು ಇಲ್ಲ ಇಬ್ರಿಗಿಂತ ಜಾಸ್ತಿ ಇತ್ತು ಅಂದ್ರೆ ನಿಮ್ಗೆ ರೂಮ್ಸ್ ಆರಾಮ್ಸೆ ಸಿಗುತ್ತೆ, ಗವರ್ನಮೆಂಟ್ ರೂಮ್ಸ್. ಬಟ್ ನೀವೇನಾದ್ರು ಒಬ್ರು ನಂತರ ಒಬ್ರು ಬರ್ತಿದ್ದೀರಾ ಅಂದ್ರೆ ತೊಂದರೆ ಇಲ್ಲ, ನಾನು ಈಗ ಏನ್ ಮಾಡ್ತೀನಿ ಅದನ್ನ ನೀವು ಮಾಡಿ ಅಷ್ಟೇ. ಏನಂತ ಅಂದ್ರೆ ಟೆಂಪಲಿನ ಆಪೋಸಿಟ್ ಅಲ್ಲಿ ಒಂದು ಪ್ರೈವೇಟ್ ರೂಮ್ ಸಿಕ್ತು. ಅದು ಬಂದು ಪದ್ಮಶ್ರೀ ಲಾಡ್ಜ್ ಅಂತ. ಅದು ಒಬ್ಬರಿಗೆ 700 ರುಪೀಸ್ ಚಾರ್ಜ್ ಮಾಡಿದ್ರು. ಸೇಮ್ ಟೆಂಪಲ್ ಅವ್ರ ಏನು 750 ರುಪೀಸ್ ಚಾರ್ಜ್ ಮಾಡ್ತಾರೆ ಅದೇ ರೀತಿ ಇತ್ತು. ಓಕೆ, ಅದನ್ನ ತಕೊಂಡು ರೂಮ್ಗೆ ಚೆಕ್ ಇನ್ ಅದೇ ಆಗ್ತಿದ್ದಂಗೆ ಇಲ್ಲಿ 2 ಬೆಡ್ಸ್ ಇತ್ತು. ಅಂದ್ರೆ ಇಬ್ರು ಆರಾಮ್ಸೆ ಕಂಫರ್ಟಬಲ್ ಆಗಿ ಮಲ್ಕೊಳ್ಬಹುದು. ಬಟ್ ಇದಕ್ಕೆ ಅಟ್ಯಾಚ್ಡ್ ಬಾತ್ರೂಮ್ ಇರ್ಲಿಲ್ಲ. ಅದಾದ್ಮೇಲೆ ಗೊತ್ತಾಗಿದ್ದೇನಂದ್ರೆ ಅಟ್ಯಾಚ್ಡ್ ಬಾತ್ರೂಮ್ ಇಲ್ಲಿದ್ರೆ ಲಾಸ್ಟ್ ಅಲ್ಲಿ ನಮ್ಗೆ ಅಂತಾನೆ ಸಪರೇಟ್ ಬಾತ್ರೂಮ್ ಕೊಟ್ಟಿದ್ದಾರೆ ಅಂತ ನೋಡ್ಬೋದು. ಇಲ್ಲಿ ಸಪರೇಟ್ ಆಗಿ ಕೀನು ಸಹ ಕೊಟ್ಟಿದ್ದಾರೆ. ಬರೀ ನಾವು ಮಾತ್ರ ಯೂಸ್ ಮಾಡೋದು ಅಂತ. ಬಾತ್ರೂಮ್ ಒಳಗಿಲ್ಲ ಬಟ್ ಹೊರಗಿದೆ ಅಷ್ಟೇ, ಸಿಂಪಲ್. ನಲ್ಲಿ ಕಾಣ್ತಿದ್ದಲ್ಲ, ಅವ್ರು ಹೇಳಿದ್ದು ಬೆಳಿಗ್ಗೆ 6 ಗಂಟೆಯಿಂದ 8 ಗಂಟೆ ತನಕ ಬಿಸಿನೀರು ಬರ್ತದೆ, ಇಲ್ಲಿ ನೀವು ಫ್ರೆಶ್ ಅಪ್ ಆಗ್ಬೋದು ಅಂತ ಹೇಳಿದ್ರು. ಅಕಸ್ಮಾತ್ ಏನಾದ್ರು ನೀವು ಹೊರನಾಡಿಗೆ ಬರುವಾಗ ನಿಮ್ಗೆ ಗವರ್ನಮೆಂಟ್ ಮತ್ತೆ ಪ್ರೈವೇಟ್ ರೂಮ್ಸ್ ಸಿಗ್ಲಿಲ್ಲ ಅಂತಂದ್ರೆ ಭಕ್ತಿ ನಿವಾಸ ಇದೆಯಲ್ಲ ಅದ್ರ ಪಕ್ಕದಲ್ಲಿ ನಿಮ್ಗೆ 30 ರುಪೀಸ್ಗೆ ಬಿಸಿನೀರು ಕೊಡ್ತಾರೆ. ಅದನ್ನ ತಕೊಂಡು ಫ್ರೆಶ್ ಅಪ್ ಆಗಿ ಟೆಂಪಲ್ ದರ್ಶನ ಮಾಡ್ಕೊಳ್ಳಿ, ನಿಮ್ಗೆ ಏನಾದ್ರು ರೂಮ್ ಸಿಗ್ಲಿಲ್ಲ ಅಂದ್ರೆ. ಓಕೆ, ಈಗ ನಾನು ಫ್ರೆಶ್ ಅಪ್ ಆಗಿ ಈಗ ನಾನು ಪ್ಲೇಸ್ ನ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತೀನಿ. ಫಸ್ಟ್ ಪ್ಲೇಸ್ ನಾನ್ ಪ್ಲಾನ್ ಮಾಡ್ಕೊಂಡಿದ್ದು ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಟೆಂಪಲ್ ಟೈಮಿಂಗ್ಸ್ ನೋಡೋದಾದ್ರೆ ಬೆಳಿಗ್ಗೆ 6:30 ರಾತ್ರಿ 9:30 ತನಕ ಇರ್ತದೆ. ಓಕೆ, ಟೆಂಪಲ್ ಅಲ್ಲಿ ಯಾವುದೇ ರೀತಿ ಸ್ಲೀಪರ್ ಸ್ಟ್ಯಾಂಡ್ ಇರೋದಿಲ್ಲ. ಟೆಂಪಲ್ ಮುಂದೆನೆ ಎಲ್ಲ ಬಿಟ್ಟಿದ್ರು, ಹಾಗೆ ನಾನು ಬಿಟ್ಬಿಟ್ಟು ಹೋದೆ. ಹಾಗೆ ನೀವೇನಾದ್ರು ಲಗೇಜ್ ತಗೊಂಡ್ ಬಂದಿತ್ತು ಅಂದ್ರೆ ಟೆಂಪಲಿನ ಲೆಫ್ಟ್ ಸೈಡ್ ಅಲ್ಲಿ ಲಗೇಜ್ ಕೌಂಟರ್ ಸಹ ಇರ್ತದೆ, ಅದು ಫ್ರೀ ಇರ್ತದೆ ಅದು. ಹಾಗೆ ಟೆಂಪಲ್ ಅಲ್ಲಿ ಅನ್ನಪ್ರಸಾದ ಇದೆ. ಏನಂತ ಅಂದ್ರೆ 3 ಟೈಮ್ ಅನ್ನಪ್ರಸಾದ ಇರ್ತದೆ, ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ. ಆ 3 ಟೈಮ್ ಅನ್ನಪ್ರಸಾದದಲ್ಲಿ ಬ್ರೇಕ್ಫಾಸ್ಟ್ ಬಂದು ಬೆಳಿಗ್ಗೆ 7:30 8:30 ತನಕ ಇರ್ತದೆ. ಈ ಬ್ರೇಕ್ಫಾಸ್ಟ್ ಎಲ್ಲಾ ದಿನನೂ ಅವಲಕ್ಕಿ ಮತ್ತೆ ಕಾಫಿ ಕೊಡ್ತಾರೆ. ಲಂಚ್ ಬಂದು ಮಧ್ಯಾಹ್ನ 12:30 2:30 ತನಕ ಇರ್ತದೆ. ಡಿನ್ನರ್ ರಾತ್ರಿ 8:30 9:30 ತನಕ ಇರ್ತದೆ. 3 ಟೈಮ್ ಸಹ ಅನ್ನಪೂರ್ಣೇಶ್ವರಿ ಟೆಂಪಲ್ ಅಲ್ಲಿ ಅನ್ನಪ್ರಸಾದ ಇರ್ತದೆ. ಹಾಗೆ ಟೆಂಪಲ್ ನ ದರ್ಶನ ಮಾಡ್ಕೊಳ್ಬೇಕಾದ್ರೆ ನೀವು ಶಾರ್ಟ್ಸ್ ಮತ್ತೆ ಟಿ ಶರ್ಟ್ ನ ಹಾಕೊಳ್ಳೋಗಿಲ್ಲ. ಪಂಚೆ, ಪ್ಯಾಂಟು, ಜೀನ್ಸ್, ಶರ್ಟ್ ಈ ತರ ಯಾವ್ದು ಬೇಕಾದ್ರೂ ಹಾಕೊಳ್ಬಹುದು. ಹಾಗೆ ಇನ್ನೊಂದೇನಂತ ಅಂದ್ರೆ ನೀವು ಟೆಂಪಲ್ ದರ್ಶನ ಮಾಡುವಾಗ ಪುರುಷರು ಶರ್ಟ್ ಮತ್ತೆ ಬನಿನ ರಿಮೂವ್ ಮಾಡಿ ದೇವರ ದರ್ಶನ ಮಾಡ್ಕೊಳ್ಬೇಕು. ಹಾಗೆ ನೀವು ಟೆಂಪಲ್ ಎಂಟರ್ ಆಗ್ತಿದ್ದಂಗೆ ಒಂದಷ್ಟು ಇಲ್ಲೂ ಸಹ ಸೇವೆಗಳು ಸಿಗುತ್ತೆ. ನೀವು ಯಾವ ಸೇವೆ ಬೇಕೋ ಅದನ್ನೆಲ್ಲ ನೀವು ಮಾಡ್ಕೊಳ್ಬೇಕು. ಆದ್ರೆ ನಿಮ್ಗೆ ಸಪರೇಟ್ ಆಗಿ
ಟೆಂಪಲಿನ ಪ್ರಸಾದ ಸಿಗೋದಿಲ್ಲ, ಅದಕ್ಕೆ ಅಂತಾನೆ ಸಪರೇಟ್ ಆಗಿ ಟಿಕೆಟ್ ಕೊಟ್ಟಿರೋದಿಲ್ಲ. ನೀವೇನ್ ಸೇವೆಗಳು ಮಾಡಿಸ್ತೀರ ಗೊತ್ತಾ, ಇದೇನಿದೆ ಸೇವೆಗಳು, ಆ ಸೇವೆಗಳಲ್ಲೇ ನಿಮ್ಗೆ ಪ್ರಸಾದ ಇನ್ಕ್ಲೂಡ್ ಆಗಿರ್ತದೆ. ನೀವು ಸೇವೆ ಮಾಡಿಸಿದ್ರೆ ನಿಮ್ಗೆ ಹೋಗುವಾಗ ಪ್ರಸಾದ ಕೊಡ್ತಾರೆ, ಆ ಟಿಕೆಟ್ ನ ನೀವು ಸೇವಾ ಕೌಂಟರ್ ಅಲ್ಲಿ ತೋರಿಸಿದ್ರೆ. ಓಕೆ, ಈಗ ಟೆಂಪಲ್ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋಣ. 8ನೇ ಶತಮಾನದಲ್ಲಿ ಅಗಸ್ತ್ಯ ಮುನಿಗಳು ಇಲ್ಲಿ ಅನ್ನಪೂರ್ಣೇಶ್ವರಿ ದೇವಿಯ ಮೂರ್ತಿಯನ್ನು ಸ್ಥಾಪಿಸಿದರು. ಏನಕ್ಕೆ ಅಂತ ಅಂದ್ರೆ, ದಂತಕಥೆಯ ಪ್ರಕಾರ ಶಿವದೇವರು ಮತ್ತು ಆಹಾರ ದೇವತೆಯಾದ ಅನ್ನಪೂರ್ಣೇಶ್ವರಿ ಅವತಾರ ತಾಳಿದ ಆತನ ಪತ್ನಿ ಪಾರ್ವತಿ ನಡುವೆ ವಾಗ್ದಾನ ಉಂಟಾಯಿತು. ಏನಂತ ಅಂದ್ರೆ, ಶಿವನು ಆಹಾರ ಸೇರಿದಂತೆ ಪ್ರಪಂಚದ ಎಲ್ಲವೂ ಮಾಯೆ ಅಂದರೆ ಭ್ರಮೆ ಎಂದು ಘೋಷಿಸಿದನು. ಆಹಾರವು ಭ್ರಮೆಯಲ್ಲ ಎಂದು ಸಾಬೀತುಪಡಿಸಲು ಪಾರ್ವತಿಯು ಕಣ್ಮರೆಯಾದಳು. ಇದರ ಪರಿಣಾಮವಾಗಿ ಪ್ರಕೃತಿಯು ಸ್ಥಿರವಾಯಿತು. ಹವಾಮಾನ ಬದಲಾಗಲಿಲ್ಲ, ಬದಲಾಗಿ ಸಸ್ಯಗಳು ಬೆಳೆಯಲಿಲ್ಲ. ಪರಿಣಾಮವಾಗಿ ಪ್ರಪಂಚದಲ್ಲಿ ಬರಗಾಲವು ಉಂಟಾಯಿತು. ಪ್ರಪಂಚದ ಮೇಲೆ ಕರುಣೆ ತೋರಿ ಪಾರ್ವತಿ ಕಾಣಿಸಿಕೊಂಡಳು, ಎಲ್ಲರಿಗೂ ಆಹಾರವನ್ನು ಹಂಚಿದಳು. ನಂತರ ಶಿವನು ಬ್ರಹ್ಮದೇವರ ಶಿರಚ್ಛೇದ ಮಾಡಿದನು. ಬ್ರಹ್ಮನ ತಲೆಬುರುಡೆಯು ಶಿವನ ಕೈಯಲ್ಲಿ ಅಂಟಿಕೊಂಡಿತು. ಅದೆಷ್ಟೇ ತೆಗೆದ್ರೂ ಅದು ಹೋಗ್ತಾನೆ ಇರಲಿಲ್ಲ. ತಲೆಬುರುಡೆಯು ಆಹಾರ ಅಥವಾ ಧಾನ್ಯಗಳಿಂದ ತುಂಬುವ ತನಕ ಅದು ಅವನ ಕೈಗಳಿಗೆ ಅಂಟಿಕೊಳ್ಳುತ್ತದೆ ಎಂದು ಅವನಿಗೆ ಶಾಪ ಇತ್ತು. ಶಿವನು ಎಲ್ಲೆಡೆ ಹೋಗಿ ಆಹಾರ ಕೇಳಿದರೂ ತಲೆಬುರುಡೆ ತುಂಬಲಿಲ್ಲ. ಆದ್ದರಿಂದ ಶಿವನು ಅಂತಿಮವಾಗಿ ಈ ಹೊರನಾಡಿಗೆ ಬಂದನು ಮತ್ತು ಅನ್ನಪೂರ್ಣೇಶ್ವರಿಯು ತಲೆಬುರುಡೆಯನ್ನು ಧಾನ್ಯಗಳಿಂದ ತುಂಬಿಸಿದಳು ಮತ್ತು ಶಿವನ ಶಾಪವನ್ನು ನೀಗಿದಳು. ಹಾಗಾಗಿ ಅನ್ನಪೂರ್ಣೇಶ್ವರಿ ಟೆಂಪಲ್ಗೆ ನೀವೇನಾದ್ರೂ ಒಂದ್ಸಲ ಬಂತು ಅಂದ್ರೆ ನೀವು ಲೈಫ್ ಟೈಮ್ ನಿಮ್ಗೆ ಅನ್ನದ ಕೊರತೆ ಇರೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅದಕ್ಕೆ ತಾನೇ ಈ ಟೆಂಪಲ್ನ ಅನ್ನಪೂರ್ಣೇಶ್ವರಿ ಟೆಂಪಲ್ ಅಂತ ಕರೆಯೋದು. ಓಕೆ, ಟೆಂಪಲ್ ದರ್ಶನ ಮುಗೀತು. ಅಷ್ಟೊಂದು ಕ್ರೌಡ್ ಇರಲಿಲ್ಲ, ಇದು ಸಮ್ಮರ್ ಹಾಕಿರೋದ್ರಿಂದ. ಓಕೆ, ಈಗ ಟೆಂಪಲ್ ಇಂದ ನಾನು 2ನೇ ಪ್ಲೇಸ್ ಅನ್ಕೊಂಡಿರೋದೆ ಕಳಸಗೆ ಹೋಗ್ಬೇಕು ಅಂತ. ಹೊರನಾಡಿಂದ ಕಳಸಗೆ ಹೋಗ್ಬೇಕು ಅಂತಂದ್ರೆ ಫಸ್ಟ್ ನಾನು ಹೊರನಾಡ್ ಬಸ್ ಸ್ಟ್ಯಾಂಡ್ ಹೋಗ್ಬೇಕು. ಟೆಂಪಲ್ ಇನ ರೈಟ್ ಸೈಡ್ ಅಲ್ಲೇ ಇರ್ತದೆ ಬಸ್ ಸ್ಟ್ಯಾಂಡ್. ಹೊರನಾಡಿಂದ ಶೃಂಗೇರಿಗೆ ಈ ಟೈಮಿಂಗ್ಸ್ ಅಲ್ಲಿ ಬಸ್ಸಸ್ ಇರ್ತದೆ. ಇದನ್ನ ಏನಕ್ಕೆ ತೋರಿಸ್ತಾ ಇದೀನಿ ಅಂದ್ರೆ, ಇದು ಮುಂದಕ್ಕೆ ನಿಮ್ಗೆ ಯೂಸ್ ಆಗುತ್ತೆ. ಮುಂದೆ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಈಗ ಏನಕ್ಕೆ ತೋರಿಸ್ತಾ ಇದೀನಿ ಅಂತಂದ್ರೆ, ಈ ರೂಟ್ ಬಸ್ಸಸ್ ಹೋಗುತ್ತೆ ಅಲ್ವಾ ಹೊರನಾಡಿಂದ ಶೃಂಗೇರಿಗೆ, ಆ ಹೋಗೋ ಮಧ್ಯದಲ್ಲಿ ನಾವು ಕಳಸಗೆ ಸ್ಟಾಪ್ ತಗೊಳ್ಬೇಕು. ಈ ಬಸ್ಸಸ್ಗಳೇ ಹೋಗೋದು. KKB ಎಕ್ಸ್ಪ್ರೆಸ್ ಅಂತ ಇರ್ತದೆ, ಆ ಬಸ್ಸಸ್ಗಳೇ ಹೋಗ್ತವೆ. ಒಬ್ರಿಗೆ 15 ರೂಪಾಯಿ ಚಾರ್ಜ್ ಮಾಡ್ತಾರೆ. ನೀವು ಕಳಸ ಬಸ್ ಸ್ಟ್ಯಾಂಡ್ ಅಲ್ಲಿ ಸ್ಟಾಪ್ ತಗೊಳ್ಳಿ. ಸ್ಟಾಪ್ ತಗೊಂಡಾದ್ಮೇಲೆ ಅಲ್ಲಿಂದ 500 ಮೀಟರ್ಸ್ ವಾಕ್ ಮಾಡ್ತು ಅಂದ್ರೆ ನಮ್ಗೆ ಕಳಸ ಟೆಂಪಲ್ ಸಿಗುತ್ತೆ. ಅದ್ರ ಪೂರ್ತಿ ನೇಮ್ ಹೇಳ್ತೀನಿ, ಶ್ರೀ ಕಳಸೇಶ್ವರ ಸ್ವಾಮಿ ಟೆಂಪಲ್. ಟೆಂಪಲ್ ಟೈಮಿಂಗ್ಸ್ ನೋಡೋದಾದ್ರೆ ಬೆಳಿಗ್ಗೆ 7:30 ಮಧ್ಯಾಹ್ನ 1 ಗಂಟೆ ತನಕ, ಸಂಜೆ 3:30 ರಾತ್ರಿ 8:30 ತನಕ ಇರ್ತದೆ. ಹಾಗೆ ಈ ಟೆಂಪಲ್ ಸಹ ಯಾವುದೇ ರೀತಿ ಸ್ಲೀಪರ್ ಸ್ಟ್ಯಾಂಡ್ ಇರೋದಿಲ್ಲ. ಟೆಂಪಲಿನ ಮುಂದೆ ನೀವು ಸ್ಲೀಪರ್ ನ ಬಿಟ್ಬಿಟ್ಟು ಹೋಗ್ಬೋದು. ಹಾಗೆ ಈ ಟೆಂಪಲ್ ಅಲ್ಲಿ ಸಹ ಅನ್ನಪ್ರಸಾದ ಇದೆ, ಅದು ಬಂದು ಮಧ್ಯಾಹ್ನ ಮಾತ್ರ ಇರ್ತದೆ. ಟೈಮಿಂಗ್ಸ್ ಮಧ್ಯಾಹ್ನ 1 ಗಂಟೆಯಿಂದ 2:30 ತನಕ ಇರುತ್ತೆ. ಹಾಗೆ ಈ ಟೆಂಪಲ್ ಅಲ್ಲೂ ಸಹ ಪುರುಷರು ಶರ್ಟ್ ಮತ್ತೆ ಬನಿಯನ್ನ ರಿಮೂವ್ ಮಾಡಿ ದೇವರ ದರ್ಶನ ಪಡ್ಕೊಳ್ಬಹುದು. ಇಲ್ಲಿ ನೀವು ಪ್ರಸಾದವನ್ನು ಪಡ್ಕೊಳ್ಬಹುದು. 70 ರೂಪಾಯಿ ಚಾರ್ಜ್ ಮಾಡ್ತಾರೆ. 4 ತರದ ಪ್ರಸಾದ ಕೊಡ್ತಾರೆ. ಕಳಸ ಟೆಂಪಲ್ಗೂ ಒಂದು ಹಿಸ್ಟ್ರಿ ಇದೆ. ಆ ಹಿಸ್ಟ್ರಿ ಬಗ್ಗೆ ಹೇಳೋದಾದ್ರೆ, ಈ ಕಳಸದಲ್ಲಿರೋ ಲಿಂಗವು 3400 ವರ್ಷಗಳ ಹಿಂದೆ ಉದ್ಭವವಾಗಿತ್ತು. ಹೇಗೆ ಉದ್ಭವವಾಗಿತ್ತು ಅಂತಂದ್ರೆ, ಅಗಸ್ತ್ಯರ ಭಕ್ತಿಗೆ ಒಲೆದು ಸ್ವಯಂ ಉದ್ಭವವಾಗಿರೋ ಶಿವಲಿಂಗ. ಅದೇಗೆ ಅಂತಂದ್ರೆ, ಅಗಸ್ತ್ಯರಿಗೆ ಕಾಶಿಯಲ್ಲಿ ನಡೆದ ಶಿವ ಮತ್ತು ಪಾರ್ವತಿ ಕಲ್ಯಾಣೋತ್ಸವ ನೋಡೋಕೆ ಮನಸ್ಸಾಗುತ್ತೆ. ಆ ಟೈಮಲ್ಲಿ ಅವರು ಹೋಗೋ ದಾರಿಯ ಮಧ್ಯದಲ್ಲಿ ವಿಂಧ್ಯ ಪರ್ವತವು ದಿನದಿಂದ ದಿನಕ್ಕೆ ಎತ್ತರ ಬೆಳೀತಾ ಹೋಗುತ್ತೆ. ದೇವತೆಗಳೆಲ್ಲ ಅಗಸ್ತ್ಯರಿಗೆ ನೀವು ಕಾಶಿಗೆ ಬರಬೇಡಿ ಎಂದು ಕೇಳಿಕೊಳ್ಳುತ್ತಾರೆ. ಆ ಸಮಯದಲ್ಲಿ ಅಗಸ್ತ್ಯರಿಗೆ ತುಂಬಾ ಬೇಜಾರಾಗುತ್ತೆ. ಆಗ ಈಶ್ವರ ದೇವರು ಅಗಸ್ತ್ಯರಿಗೆ ವಾಗ್ದಾನ ಕೊಡ್ತಾರೆ. ಏನಂತ ಅಂದ್ರೆ, ಕಾಶಿಯಲ್ಲಿ 12 ವರ್ಷಕ್ಕೊಮ್ಮೆ ನಡೆಯುವ ಗಿರಿಜಾ ಕಲ್ಯಾಣವನ್ನು ನೀವು ಇರೋ ಜಾಗದಲ್ಲಿ ನೋಡಬಹುದು. ನೀವು ಇಲ್ಲಿಗೆ ಬರಬೇಕು ಎಂಬ ಅವಶ್ಯಕತೆ ಇಲ್ಲ ಎಂದು ಹೇಳ್ತಾರೆ. ಈಶ್ವರನು ಸ್ವಯಂ ಲಿಂಗವಾಗಿ ಕಳಸೇಶ್ವರ ದೇವಸ್ಥಾನದಲ್ಲಿ ಉದ್ಭವ ಆಗುತ್ತಾನೆ. ಹಾಗಾಗಿ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ವಿಂಧ್ಯ ಕಲ್ಯಾಣೋತ್ಸವ, ಗಂಭೀರ ದೀಪೋತ್ಸವ ಮತ್ತು 1 ದಿನ ರಥೋತ್ಸವ ಈ ಟೆಂಪಲ್ ಅಲ್ಲಿ ನಡೆಯುತ್ತದೆ. ಓಕೆ, ಈಗ ಕಳಸ ಟೆಂಪಲ್ ಮುಗಿಸ್ಕೊಂಡು ನೆಕ್ಸ್ಟ್ ರಿಟರ್ನ್
500 meters ವಾಕ್ ಮಾಡ್ತು ಅಂದ್ರೆ ಕಳಸ ಬಸ್ ಸ್ಟ್ಯಾಂಡ್ ಸಿಗುತ್ತೆ. ಅಂದ್ರೆ ಕಳಸ ಬಸ್ ಸ್ಟ್ಯಾಂಡ್ ಅಂದ್ರೆ ದೊಡ್ಡ ಬಸ್ ಸ್ಟ್ಯಾಂಡ್ ಇರೋದಿಲ್ಲ, ಒಂದು ಟರ್ನಿಂಗ್ ನ ಅವರು ಬಸ್ ಸ್ಟ್ಯಾಂಡ್ ಅಂತ ಮಾಡ್ಕೊಂಡಿದ್ದಾರೆ. ಅಲ್ಲಿ ಕಳಸ ಟೆಂಪಲ್ ಮುಂದೆನೂ ಬಸ್ಸಸ್ ನಿಲ್ಸುತ್ತೆ, ಅದೇ ಬಸ್ಸಸ್ ಆ ಟರ್ನಿಂಗ್ ಅಲ್ಲಿ ನಿಲ್ಸುತ್ತೆ, ಬಟ್ ಅದನ್ನ ಕಳಸ ಬಸ್ ಸ್ಟ್ಯಾಂಡ್ ಅಂತ ಕರೀತಾರೆ. ಹಾಗೆ ನೆಕ್ಸ್ಟ್ ನಾನು ಹೋಗಿ ಪ್ಲಾನ್ ಇದ್ದಿದ್ದೆ 3ನೇ ಪ್ಲೇಸ್ ಬಂದು ಸಂಶೇಶ್ರೀ ಗಣಪತಿ ಟೆಂಪಲ್. ಈ ಟೆಂಪಲ್ ಗೆ ಬಸ್ಸಸ್ ಗಳು ಇದಾವೆ. ಎಲ್ಲಿ ಅಂದ್ರೆ ಕಳಸದಿಂದ ಮಂಗಳೂರಿಗೆ ಹೋಗೋ ರೂಟ್ ಬಸ್ಸು. ಸಂಸೆ ಟೀ ಎಸ್ಟೇಟ್ ಗೆ ನೀವು ಸ್ಟಾಪ್ ತಗೊಳ್ಬೇಕಾಗುತ್ತೆ. ಒಬ್ರಿಗೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ಬಟ್ ನೀವು ಆ ಬಸ್ ಹತ್ತಕ್ಕಿಂತ ಮುಂಚೆನೆ ನೀವು ರಿಟರ್ನ್ ಎಷ್ಟು ಗಂಟೆಗೆ ಬಸ್ ಇದೆ ಅಂತ ತಿಳ್ಕೊಳ್ಬೇಕು. ಯಾಕಂದ್ರೆ ನಾನ್ ಮಾಡಿದ ಮಿಸ್ಟೇಕ್ ನೀವು ಮಾಡಕ್ ಹೋಗ್ಬೇಡಿ. ಏನಂತ ಮಿಸ್ಟೇಕ್ ಹೋಗ್ತಾ ಹೇಳ್ತೀನಿ. ಈಗ ಬಸ್ಸು ನಾನು ಹೋಗೋ ಟೈಮಲ್ಲಿ ಕರೆಕ್ಟಾಗಿ ಬಸ್ ನಿಂತಿತ್ತು. ಹಾಗಾಗಿ ಬಸ್ನ ಕ್ಯಾಚ್ ಮಾಡಿ ಅಲ್ಲಿಂದ ನಾನು ಸಂಶಯ ಮಹಾಗಣಪತಿ ಟೆಂಪಲ್ಗೆ ಎಂಟರ್ ಆದೆ. ಈ ಟೆಂಪಲ್ಗೆ ನೀವು ಆಟೋದಲ್ಲಿ ಹೋಗ್ತೀನಿ ಅಂದ್ರೆ ಒಂದ್ ಸೈಡಲ್ಲಿ ನಿಮಗೆ 200 ರುಪೀಸ್ ಚಾರ್ಜ್ ಮಾಡ್ತಾರೆ, 2 ಸೈಡ್ ನಿಮಗೆ 400 ರುಪೀಸ್. ಅದೇ ಬಸ್ಸಲ್ಲಿ ಹೋಗ್ತೀನಿ ಅಂದ್ರೆ ಒಬ್ರಿಗೆ 20 ರೂಪಾಯಿ ಅಷ್ಟೇ ಒಂದ್ ಸೈಡ್. ಹಾಗಾಗಿ ಬಸ್ಸಲ್ಲಿ ಆದಷ್ಟು ಬಸ್ಸಲ್ಲಿ ಹೋಗಕ್ಕೆ ಟ್ರೈ ಮಾಡಿ. ಟೆಂಪಲ್ ಎಂಟರ್ ಆಗ್ತಿದ್ದಂಗೆ ನಂಗೆ ಒಳ್ಳೆ ಶಾಕಿಂಗ್ ಮೂಮೆಂಟ್ ಇತ್ತು. ಏನಂತ ಅಂದ್ರೆ ಟೆಂಪಲ್ ಆಗ್ತಾನೆ ಪೇಂಟ್ ಮಾಡ್ತಾ ಇದ್ರು. ಅಂದ್ರೆ ಈಗ ಸಮ್ಮರ್ ಅಲ್ವಾ, ನೆಕ್ಸ್ಟ್ ಮಾನ್ಸೂನ್ ಸೀಸನ್ ಬರ್ತದಲ್ಲ, ಅದಕ್ಕೋಸ್ಕರ ರೀಪೇಂಟಿಂಗ್ ಮಾಡ್ತಾ ಇದ್ರು. ಹಾಗಾಗಿ ಟೆಂಪಲ್ ಒಳಗಡೆ ಎಂಟರ್ ಆಗೋಕ್ಕೆ ಆಪ್ಷನ್ ಇರಲಿಲ್ಲ. ಬಟ್ ನೀವೇನಾದ್ರು ನೆಕ್ಸ್ಟ್ ಟೈಮ್ ಬರುವಾಗ ತೊಂದರೆ ಇಲ್ಲ, ಇದೆಲ್ಲ ಫಿನಿಶ್ ಆಗಿ ಟೆಂಪಲ್ಗೆ ಎಂಟ್ರಿ ಕೊಡ್ತಾರೆ. ನಾನು ಇಲ್ಲೇ ಸೈಟ್ ಸೀಯಿಂಗ್ ನೋಡ್ಕೊಂಡು, ಹಾಗೆ ಟೆಂಪಲ್ ಏನ್ ಆಪೋಸಿಟ್ ಇದೆಲ್ಲ ಅಲ್ಲಿ ಒಳ್ಳೆ ವ್ಯೂ ಪಾಯಿಂಟ್ ಇತ್ತು. ಆ ವ್ಯೂ ಪಾಯಿಂಟ್ ನೋಡ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ ಬಸ್ಗೆ. ಯಾಕಂದ್ರೆ ನಾನು ಆಗ್ಲೇ ಹೇಳಿದೆ ಅಲ್ವಾ, ರಿಟರ್ನ್ ಬಸ್ಸಸ್ಗಳು ಇದಕ್ಕೆ ಟೈಮಿಂಗ್ಸ್ ಇರ್ತದೆ. ಯಾಕಂದ್ರೆ ನಾನು ಹೋಗಿ ಸಮ್ಮರ್ ಆಗಿರೋದ್ರಿಂದ ಸ್ಕೂಲು ಕಾಲೇಜ್ಗಳು ಇರೋದಿಲ್ಲ ಅಲ್ವಾ, ಆ ಟೈಮಲ್ಲಿ ಬಸ್ಸಸ್ಗಳು ಅಷ್ಟೊಂದು ಇರೋದಿಲ್ವಂತೆ. ಹಾಗಾಗಿ ನಾನು 12:15 ಹೋಗಿದ್ದು ಕಳಸದಿಂದ ಸಂಶಯ ಗಣಪತಿ ಟೆಂಪಲ್ಗೆ. ರಿಟರ್ನ್ 2:15 ಬಸ್ ಬಂತು. ಅಂದ್ರೆ 2 ಅವರ್, 1 ಅವರ್ ಅಲ್ಲೆಲ್ಲ ತಿರ್ಗಾಡ್ಕ ಸ್ಪೆಂಡ್ ಮಾಡಿದೀನಿ. ಇನ್ನೊಂದು ಅವರ್ ಎಕ್ಸ್ಟ್ರಾ ಟೈಮ್ ಸ್ಪೆಂಡ್ ಮಾಡಿದೀನಿ. ಏನು ಮಾಡೋಕ್ಕಾಗಲ್ಲ. ನೀವು ಈ ಬಸ್ ಟೈಮ್ಸ್ ನ ಕರೆಕ್ಟಾಗಿ ನೋಡ್ಕೊಳ್ಳಿ ರಿಟರ್ನ್ ಇದೆಯಾ ಅಂತ. ಯಾಕಂದ್ರೆ ಆಟೋಗೆ ನಾವು 200 ರುಪೀಸ್ ಕೊಡಕ್ ಆಗೋದಿಲ್ಲ. ಓಕೆ, ಬಸ್ ಬಂತು 2:15 ಕರೆಕ್ಟಾಗಿ. ಅಲ್ಲಿಂದ ರಿಟರ್ನ್ ನಾನು ಕಳ್ಸಕ್ ಬಂದೆ. ಬಟ್ ನಾನು ಬೆಳಗ್ಗೆ ನಾಷ್ಟಾನ ಹೋಟ್ಲಲ್ಲೇ ಮಾಡಿದೆ. ಟೆಂಪಲ್ಗೆ ಹೋಗಕ್ ಆಗ್ತಿರ್ಲಿಲ್ಲ. ಯಾಕಂದ್ರೆ ಚೆಕ್ ಇನ್ ಆಗ್ಬೇಕಿತ್ತು, ರೂಮ್ ಸಿಗ್ಲಿಲ್ಲ, ಗವರ್ನಮೆಂಟ್ ರೂಮು. ಹಾಗಾಗಿ ಪ್ರೈವೇಟ್ ರೂಮ್ ನ ಹುಡುಕ್ಬೇಕಾಗಿತ್ತು. ಅದೆಲ್ಲ ಚೆಕ್ ಇನ್ ಪ್ರೊಸೆಸಿಂಗ್ ಆಗಷ್ಟಲ್ಲಿ ಟೆಂಪಲ್ ನಾಷ್ಟ ಮುಗ್ದೋಗಿತ್ತು. ಅಲ್ಲೇ ಟೆಂಪಲ್ ಸರೌಂಡಿಂಗ್ ಅಲ್ಲೇ ನಾನು ನಾಷ್ಟ ಮಾಡ್ಕೊಂಡಿದ್ದೆ. ಮಧ್ಯಾಹ್ನ ಊಟ ನಾನು ಕಳಸೇಶ್ವರ ಟೆಂಪಲ್ ಮಾಡ್ಕೊಳ್ಳೋಣ ಅಂತಂದೆ. ಮಧ್ಯೆಯಲ್ಲಿ ಸಂಶಯ ಮಹಾಗಣಪತಿ ಟೆಂಪಲ್ಗೆ ಬಂದ್ನಲ್ಲ, ಇಲ್ಲಿ ಮಧ್ಯೆ ಸಿಗಾಕೊಂಡ್ಬಿಟ್ಟೆ. 2 ಅವರ್ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ರಿಟರ್ನ್ ಹೋಗೋಷ್ಟಲ್ಲಿ 2:15 ಆಗ್ಬಿಟ್ಟಿತ್ತು. ಹಾಗಾಗಿ ಕಳಸ ಟೆಂಪಲ್ ಪ್ರಕಾರ ಅನ್ನಪ್ರಸಾದ ಕ್ಲೋಸ್ ಆಗಿತ್ತು. ಏನೂ ಮಾಡೋಕ್ಕಾಗಲ್ಲ. ಆಗ್ಲೂ ನಂಗೆ ಟೆಂಪಲ್ ಅನ್ನಪ್ರಸಾದ ಸಿಗ್ಲಿಲ್ಲ. ಅಲ್ಲೂ ನಾನು ಹೋಟ್ಲಲ್ಲೇ ಮಾಡ್ಕೊಂಡೆ. ಇದನ್ನೆಲ್ಲ ಮುಗಿಸ್ಕೊಂಡು ರಿಟರ್ನ್ ಮತ್ತೆ ನಾವು ಕಳಸ ಬಸ್ ಸ್ಟ್ಯಾಂಡ್ ಬಂದು ಅಲ್ಲಿಂದ ನಾನು 4ನೇ ಪ್ಲೇಸ್ ನ ಕವರ್ ಮಾಡಕ್ ಹೋಗ್ತಿದ್ದೀನಿ. ಅದು ಬಂದು ಕಳಸ ಹ್ಯಾಂಗಿಂಗ್ ಬ್ರಿಡ್ಜ್. ಇದು ಕಳಸ ಇಂದ 1.5 ಕಿಲೋಮೀಟರ್ಸ್ ಇರ್ತದೆ. ಆರಾಮ್ಸೆ ವಾಕ್ ಮಾಡ್ಬೋದು. ಕಂಫರ್ಟಬಲ್ ಇತ್ತು ಅಂದ್ರೆ ವಾಕಿಂಗ್ ಮಾಡ್ಕೊಂಡು ಹೋಗ್ಬೋದು. ಗೂಗಲ್ ಮ್ಯಾಪ್ ಹಾಕೊಂಡು. ಇಲ್ಲಾಂದ್ರೆ ಆಟೋದಲ್ಲಿ ಹೋಗ್ತೀನಿ ಅಂದ್ರೆ ತೊಂದರೆ ಇಲ್ಲ. ಆಟೋದಲ್ಲಿ ಒಂದ್ ಸೈಡ್ಗೆ 70ರಿಂದ 80 ರೂಪಾಯಿ ಚಾರ್ಜ್ ಮಾಡ್ತಾರೆ. ರಿಟರ್ನ್ ನೀವು ಅದೇ ಆಟೋದಲ್ಲಿ ವಾಪಸ್ ಬರಬೇಕು. ಅರೌಂಡ್ 150 ರೂಪಾಯಿಂದ 160 ರೂಪಾಯಿ ಚಾರ್ಜ್ ಮಾಡ್ತಾರೆ. ಯಾಕಂದ್ರೆ ನಿಮ್ಗೆ ಅದು ಬಂದು ಹ್ಯಾಂಗಿಂಗ್ ಬ್ರಿಡ್ಜ್ ಕಲ್ ರೋಡ್ ಇರ್ತದೆ. ಹೋಗಿದ್ದು ಅಲ್ಲಿ ನೀವು ರಿಟರ್ನ್ ಬರಕ್ಕೆ ಯಾವುದೇ ರೀತಿ ವೆಹಿಕಲ್ಗಳು ಇರಲ್ಲ, ಟ್ರಾನ್ಸ್ಪೋರ್ಟೇಷನ್ ಏನು ಇರೋದಿಲ್ಲ. ನೀವು ಹೋದ್ರೆ ಬೈ ವಾಕ್ ಹೋಗಿದ್ದು ನೀವು ವಾಪಸ್ ಬರಬೇಕು. ಇಲ್ಲ ಆಟೋದಲ್ಲಿ ಹೋಗ್ತಿದ್ರೆ ಹೋಗಿದ್ದು ನೋಡ್ಕೊಂಡು ರಿಟರ್ನ್ ಬರಬೇಕು. ಹಾಗಾಗಿ ನಾನು ಹೋಗಿದ್ದು ವಾಕ್ ಮಾಡ್ಕೊಂಡು, ನಂಗೆ ಕಂಫರ್ಟಬಲ್ ಇತ್ತು ವಾಕಿಂಗ್. ಹಾಗಾಗಿ ನಾನು ಯಾವುದೇ ರೀತಿ ಲಗೇಜ್ ಕ್ಯಾರಿ ಮಾಡಿರ್ಲಿಲ್ಲ. ಆರಾಮ್ಸೆ ಹೋಗಿ ವಾಕ್ ಮಾಡ್ಕೊಂಡೆ ಹೋದೆ. ಇಲ್ಲೂ ಸಹ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗ್ಬೋದು. ರಿಟರ್ನ್ ಸಹ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಮಧ್ಯದಲ್ಲಿ ವಾಕ್ ಮಾಡ್ಕೊಂಡು ಹೋಗ್ಬೋದು. ಸಕ್ಕತ್ತಾಗಿರ್ತದೆ. ವ್ಯೂ ಎಲ್ಲ ನೋಡ್ಬೋದು. ಸರೌಂಡಿಂಗ್ ಹಂಗೆ ರಿವರ್ನು ಸಹ ನೋಡ್ಬೋದು. ಆದಡಕ್ಕೆ ಹೋದಾಗ ಇನ್ನೊಂದು ರೋಡೇ ಇತ್ತು. ಬೇಡಕಪ್ಪ ಇದ್ದಿದ್ದು ನಾನು ಒಬ್ಬನೇ ಸುಮ್ಮನೆ ಏನಕ್ಕೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಬಿಟ್ಟು ರಿಟರ್ನ್ ವಾಪಸ್ ಬಂದ್ಬಿಟ್ಟು ಅಲ್ಲಿಂದ ಆ ಪ್ಲೇಸ್ ನ ಕವರ್ ಮಾಡ್ಕೊಂಡು ರಿಟರ್ನ್ ನಾನು ಕಳಸ ಟೆಂಪಲ್ ಇದೆಲ್ಲ ಅದ್ರ ಆಪೋಸಿಟ್ ಬಂದೆ. ಅಲ್ಲಿಂದ ಹೇಳಿದ್ನಲ್ಲ, ಅಲ್ಲಿಂದ ಬಸ್ಸಸ್ಗಳು ಡೈರೆಕ್ಟ್ ಆಗಿ ಹೊರನಾಡಿಗೆ ಹೋಗುತ್ತವೆ ಅಂತ. ಇಲ್ಲಿ ಮಾಮೂಲಿ ಶೃಂಗೇರಿಯಿಂದ ಹೊರನಾಡಿಗೆ ಬರ್ತದಲ್ಲ, ಆ ಬಸ್ಸಸ್ಗಳೇ ನಮ್ಗೆ ಸಿಗುತ್ತೆ ಕಳಸದಲ್ಲಿ. ಇಲ್ಲ ಅಂದ್ರೆ ಬೆಂಗಳೂರಿಂದ ಡೈರೆಕ್ಟ್ ಗವರ್ನಮೆಂಟ್ ಬಸ್ಸಸ್ ಸಹ ಸಿಗುತ್ತೆ. ನಾನ್ ಬಂದಾಗ ಗವರ್ನಮೆಂಟ್ ಬಸ್ ನಂಗೆ ಸಿಕ್ಕಿತ್ತು. ಸೇಮ್ 18 ರೂಪಾಯಿ ಟಿಕೆಟ್ ಇರ್ತದೆ ಕಳಸದಿಂದ ಹೊರನಾಡಿಗೆ. ಅಲ್ಲಿಂದ ಬಂದು ಬುಕ್ ಮಾಡಿದ್ದೆ ರೂಮ್. ಆ ರೂಮ್ಗೆ ಮತ್ತೆ ಚೆಕ್ ಇನ್ ಆಗಿ ಮಲ್ಕೊಂಡೆ. ಈ ವಿಡಿಯೋ ಇಷ್ಟಕ್ಕೆ ಎಂಡ್ ಆಗುತ್ತೆ. ನಾಳೆ ಶೃಂಗೇರಿ ಪ್ಲೇಸ್ ನ ಎಕ್ಸ್ಪ್ಲೋರ್ ಮಾಡ್ತೀನಿ. ಹಾಗೆ ಅಲ್ಲಿನ ನಿಯರ್ ಬೈ ಪ್ಲೇಸಸ್ ಬಗ್ಗೆನೂ ಸಹ ಇನ್ಫಾರ್ಮೇಶನ್ ಕೊಡ್ತೀನಿ. ಈ ವಿಡಿಯೋ ಇಷ್ಟಕ್ಕೆ ಎಂಡ್ ಆಗುತ್ತೆ. ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.